ಪಾರು ಪಾರು ಸಿಗ್ತಾ ಮೆಲ್ಲಿಗೆ ಏನ್ ಪಾರು ಮುಖ್ಯವಾದ ವಿಷಯ ಏನು ಅಂತ ಗೊತ್ತಾಗ್ಲಿಲ್ವಾ? ನಂಗೆ ಗೊತ್ತಾಯ್ತಿಲ್ಲ ಪಾರು ನಾನು ಏನ್ ಮಾಡ್ತೀವಿ ಅಂತ. ಓಹ್, ಅಷ್ಟು ದೊಡ್ಡವ್ರು ಹಾಕ್ಬಿಟ್ರ ತಾವು? ಮರ್ತೋಗೋದಕ್ಕೂ ದೊಡ್ಡವರಾಗೋದಕ್ಕೂ ಏನ್ ಸಂಬಂಧ ಪಾರು? ನನ್ಗೆ ಪ್ರಶ್ನೆ ಕೇಳೋಷ್ಟು ಬುದ್ಧಿವಂತರ ತಾವು? ಪ್ರಶ್ನೆ ಕೇಳೋಕ್ಕೂ ಬುದ್ಧಿವಂತ ಆಗೋದಕ್ಕೂ ಏನ್ ಸಂಬಂಧ ಪಾರು? ಓಹೋ ಯವ್ವಾ ಸಾಕು ಪಾರು, ಅದೇನ್ ಮುಖ್ಯವಾದ ವಿಷಯ ಅಂತ ಹೇಳಕ್ಕಿಲ್ವೇ? ಮಾವ, ನೀನ್ ದಿನಾಗ್ಲೂ ಅಂಗಡಿಗೆ ಹೋಗ್ತಿರುವಾಗ ನಾನು ಇದೇ ತರ ಕೇಳ್ತಿದ್ನಾ? ಇಲ್ಲ ತಾನೆ. ನೀನಿವತ್ತು ಸಿಟಿಗೆ ಹೋಗ್ತಿದ್ಯಾ, ಅಷ್ಟು ದೂರ ಹೋಗಿ ಯಾವಾಗ ಬರ್ತೀಯೋ ಏನೋ, ಅಲ್ಲಿವರೆಗೂ ನಿನ್ಗೋಸ್ಕರ ಕಾಯೋದಕ್ಕೆ ನನಗೆ ಎನರ್ಜಿ ಶಕ್ತಿ ಬೇಡವಾ? ಓ ಅದಾ, ಹಂಗಾರೆ ಅಂಗಡಿನಾಗೆ ಕೊಬ್ಬರಿ ಮಿಠಾಯಿ, ಕಡಲೆ ಮಿಠಾಯಿ, ಬತ್ತಾಸು, ಕುಲ್ಕುನು ಎಲ್ಲ ಐತೆ, ತಿನ್ಕೋ ಶಕ್ತಿ ಬರ್ತದೆ. ಹಾ, ನನಗೆ ಗೊತ್ತೇ ಇರಲಿಲ್ಲ, ಹೊಸ ವಿಷಯ. ನಾನು ಅದೆಲ್ಲ ಕೇಳ್ತಿರೋದು ಮತ್ತೆ ಪ್ರೀತಿ ಪ್ರೀತಿ. ನಮ್ಮ ಅಂಗಡಿನಾಗೆ ಪ್ರೀತಿ ಬಿಡಿ ಐತೆ, ಆದ್ರೆ ಅದು ಬಿಟ್ರೆ ಆ ಹೆಸರಿನಾಗೆ ಬೇರೇನಿಲ್ಲ ಅಂಗಡಿನಾಗೆ. ಮಾವ, ನೀನು ಹೀಗೆ ಸತ್ತಾಗ್ತದೆ ಕಚ್ಕೊಂಡು ತಿನ್ಬಿಡ್ತೀನಿ ನಿನ್ನ ಗಾಲನ. ಯವ್ವಾ ಬ್ಯಾಡ, ರಕ್ತ ಬರ್ತದೆ. ನಾನು ಟಿಂಚರ್ ಹಾಕ್ತೀನಿ, ಉರಿತದೆ, ಉಫ್ ಅಂತ ಓದ್ತೀನಿ. ಸರಿ ಇರು, ನಾನೇ ಬಾಯ್ಬಿಟ್ಗೆ. ಹಿಂಗೆಲ್ಲ ಕೇಳೋ ಆಸಾಮಿ ಅಲ್ಲ ನೀನು. ಇರು, ನಾನೇ ಕಿತ್ಕೋತೀನಿ. ಈಗ ಹೋಗು, ಎನರ್ಜಿ ಬಂತು. ಅಣ್ಣ ಮರ್ತಿದ್ ಸಿಕ್ತಾ? ಓ, ಜೋಪಾನ್ವಾಗಿ ಪಾಕೆಟಲ್ಲಿ ಇಟ್ಕೊಂಡಿದ್ದ. ಅಣ್ಣ, ಜೋಬಲ್ಲಿ ಇಟ್ಕೊಬೇಕಾಗಿರೋದನ್ನ ಕಿಡ್ನಿ ಮೇಲೆ ಇಟ್ಕೊಂಡ್ಬಿಟ್ಟಿದೀಯಾ? ಕೆನ್ನೆ ಮೇಲೆ ನನ್ನ ಲಿಪ್ಸ್ಟಿಕ್ ಮಾರ್ಕ್ ಅಂಟ್ಕೊಂಡ್ಬಿಟ್ಟಿದೆ, ನೋಡ್ಕೊಳ್ಳಿಲ್ಲ. ಸಾರಿ ಸಾರಿ. ಅಣ್ಣ, ಆ ಕಡೆ ಕೆನ್ನೆ ಅಲ್ಲ, ಈ ಕಡೆ ಕೆನ್ನೆ. ಗೊರ್ಕೆ ಬಾರ್ಲ ಹೋಗು. ಅದ್ಕೆ ನಾಚ್ಕೊಳ್ಳೋದು ಮುಗ್ದಿದ್ರೆ ಅಂಗಡಿ ಹೋಗುಮ. ಹೋಗೋಣ ಹೋಗೋಣ ಹೋಗೋಣ. ಅಂಗಡಿ ಬೀಗ ತಕೊಂಬರ್ತೀನಿ. ಗೌಡ್ರೆ, ಯಾರ್ಯಾರಿಗೆ ಯಾಕೆ ಹೇಳ್ತೀರಿ ಹೆಣ್ಣು ನೋಡಕ್ಕೆ? ಮನೇಲೇ ಇಲ್ವಾ ಭೂಪತಿ ಗಂಡು ನಮ್ಮ ಸೋಮೇಗೌಡರು, ಅವ್ರೇನು ನೋಡಕ್ಕೇಳಿ ರಂಬೆ ರಂಬೆನೆ ತತ್ತೀನಿ. ನೀನು ರಂಬೆನ್ ತತ್ತೀನಿ ಅಂದರೆ ಇವನು ನಿನ್ನ ಚಟ್ಟ ಕಟ್ಟಕ್ಕೆ ಕೊಂಬೆ ತರ್ತಾನೆ. ಮದುವೆ ರೇಖೆ ಇಲ್ಲ ಅಂತಿದ್ದಕ್ಕೆ ಕೈ ಕೊಕ್ಕೊಂಬಂದಿರೋ ಬರ್ಗೆಟ್ ನನ್ನ ಮಗ ಇವನು. ಅಮ್ಮಿಕೊಂಡು ಹೊಸಿ ಹೇಳ್ದಂಗೆ ಕೇಳಪ್ಪ. ಅಣ್ಣ ಹೇಳೋದು ಕೇಳಿಸ್ತಿಲ್ವಾ? ಮುಚ್ಕೊಂಡು ಹೇಳ್ದಷ್ಟು ಮಾಡು. ನಮ್ಮ ಮನೆ ಗಂಡಸ್ರ ಬುದ್ಧಿ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡ. ನಿನ್ನಿಂದ ಆಗಬೇಕಾಗಿರೋ ಕೆಲಸ ಶಿವು ಮನೆಗೆ ಹೋಗಬೇಕು, ಗಂಡಿದವೇ ಬೇಕಾ ಅಂತ ಕೇಳಬೇಕು. ಹಾಗಂತ ಮನು ಫೋಟೋ ಜಾತಕ ಮಾತ್ರ ತೊಗೊಂಡು ಹೋಗ್ಬೇಡ, ಅದ್ರ ಜೊತೆ ಬೇರೆ ಹುಡುಗರದ್ದು ಫೋಟೋನು ತೊಗೊಂಡು ಹೋಗೋ. ಸುಮ್ಮನೆ ಎಲ್ಲರ ಥರ ನೀನು
ಹೋದ ಹಾಗೆ ಹೋಗಿ ಬರಬೇಕು. ಬ್ರೋಕ್ರಿ, ನಿನಗೆ ಹೆಂಗಿದ್ರು ಶಿವ ಪರಿಚಯ ಅಲ್ವಾ? ಏನೋ ಒಂದು ಅಂಥವ ಕತೆ ಹೇಳ್ಬಿಟ್ಟು ಹಂಗೆ ಮ್ಯಾನೇಜ್ ಮಾಡಬೇಕು, ಆಯಿತಾ? ನೋಡಯ್ಯ, ಸ್ಕೂಲ್ಗೆ ಹೋದರೆ ಕ್ಲಾಸ್ಮೇಟ್ಸು, ಬಾರ್ಗೆ ಹೋದರೆ ಕ್ಲಾಸ್ಮೇಟ್ಸು. ಆದರೆ ಸ್ಕೂಲ್ ಮುಗಿದ ಮ್ಯಾಕೆ ಗಂಟೆ ಹೊಡಿತದೆ, ಗ್ಲಾಸ್ ಮುಗಿದ ಮ್ಯಾಕೆ ತಲೆಗೆ ಹೊಡಿತದೆ. ಈಟೆಯ ವ್ಯತ್ಯಾಸ. ಯಾವಾಗ ಯಾವ ಕೆಲಸ ಮಾಡಬೇಕು ಅಂತ ನೋಡ್ಕೊಂಡು ಮಾಡಬೇಕು, ಗೊತ್ತಾಯ್ತಾ? ಗೊತ್ತಾಯ್ತು, ಅದನ್ನ ನಾನು ನೋಡ್ಕೊತೀನಿ ಬಿಡಿ. ಆಮೇಲೆ ಇನ್ನೊಂದು ವಿಷಯ, ಸೀದಾ ಹೋಗಿ ರಾಣಿಗೆ ಗಂಟು ತೋರಿಸ್ಬೇಡ. ಯಾಕೆಂದರೆ ಆ ಮನೇಲಿ ಮದುವೆ ಆಗದೆ ಇರೋ ಇನ್ನೂ 2 ಹೆಣ್ಮಕ್ಳಿದ್ದಾರೆ. ಒಂದು ರಾಣಿ, ಇನ್ನೊಂದು ಅವ್ರ ಅಕ್ಕ. ಆ ಪೆದ್ನನ್ ಮಗನ ಏನಾದರೂ ರತ್ನಂಗೆ ಕೇಳಿದ್ರೆ ರತ್ನ ದೊಡ್ಡೋಳು ಅಂದ್ಬಿಡು. ಪೆದ್ದನ ಫೋಟೋನ ರಾಣಿನೇ ನೋಡ್ತಾಳೆ. ಯಾಕೆಂದರೆ ಜಾತ್ರೆಯಲ್ಲಿ ಪೆದ್ದನ ರಾಣಿ ನೋಡಿದಾಳಂತೆ. ಅವಳಿಗೂ ಮನನ್ ಕಂಡ್ರೆ ಸ್ವಲ್ಪ ಮನಸ್ಸಿದೆ ಅಂತ ವಿಷಯ ಬಂದಿದೆ. ಇದೆ ನಮಗಿರೋ ಒಂದೇ ಒಂದು ಅವಕಾಶ. ನೋಡ್ತಾ ಇರಿ, ನನ್ನ ನಟನೆ ಸತ್ಯ ತಲೆ ಮೇಲೆ ಹೊಡೆದಂಗಿರ್ತದೆ. ಇರಲಿಲ್ಲ ಅಂದರೆ ಸತ್ಯವಾಗ್ಲೂ ನಾನು ನಿನ್ನ ತಲೆ ಮೇಲೆ ಹೊಡಿತೀನಿ. ತಕ ಹುಸಿಗೆ ಖರ್ಚಿಗೆ ಉಳಿದಿದ್ದು ಕೆಲಸ ಆದ್ಮ್ಯಾಕೆ ಹೋಯ್ತಾರೆ. ಬರ್ತೀನಿ. ಅದಕ್ಕೆ ಬಾ, ಇವತ್ತು ಇಬ್ರು ಹೆಣ್ಮಕ್ಳು ಅಂಗಡಿ ಬಾಗಿಲು ತೆಗಿಯಕ್ಕೆ ಹೋಯ್ತಿದೀವಿ. ಒಳ್ಳೆ ವ್ಯಾಪಾರ ಆಗ್ಲಿ ಅಂತ ದ್ಯಾವ್ರ ತವ ಬೇಡ್ಕ. ಅಪ್ಪ ದೇವ್ರೆ, ಇಷ್ಟು ದಿನ ನನ್ನ ಗಂಡನೇ ಅಂಗಡಿ ಬಾಗಿಲು ತೆಗೆದು ಅಲ್ಲಿ ಬಿಸ್ನೆಸ್ ಎಲ್ಲ ನೋಡ್ಕೋತಿದ್ರು. ಇವತ್ತು ನಾನು ರಾಣಿ ಹೋಗ್ತಿದ್ದೀವಿ. ಅಲ್ಲಿ ಯಾವ ತೊಂದರೆನೂ ಆಗಬಾರ್ದು. ದಿನದ ಕೊನೆಯಲ್ಲಿ ಅಂಗಡಿ ಬಾಗಿಲು ಹಾಕುವಾಗ ಜಾಸ್ತಿ ಲಾಭ ಆಗಿರ್ಲಪ್ಪ ದೇವ್ರೆ. ಪ್ಲೀಸ್ 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 ಪ್ಲೀಸ್. ಅದಕ್ಕೆ ನೀನ್ ಕೇಳ್ಕತ್ತಿದ್ಯಾ ಅಂದ್ಮ್ಯಾಕೆ ಹಾಗೆ ಆಯ್ತದೆ. ಭಾರತ್ಗೆ ಹೋಗುಮ. ಸರಿ. ಅದಕ್ಕೆ ಇದರಲ್ಲಿ ವಾಟರ್ ಬಾಟಲು, ಬೇಜಾರಾದಾಗ ತಿನ್ನಕ್ಕೆ ಸ್ನ್ಯಾಕ್ಸು ಎಲ್ಲ ಇದೆ, ತಗೊಳ್ಳಿ. ಅಲ್ಲ ರತ್ನ, ತಿನ್ನೋದಕ್ಕೆ ಅಂಗಡಿನಲ್ಲೇ ಎಲ್ಲ ಇರ್ತಿತ್ತಲ್ಲ, ಅಲ್ಲೇ ತಿಂತಿದ್ವಪ್ಪ. ಅದಕ್ಕೆ ಅಂಗಡಿಲಿರೋ ಪದಾರ್ಥಗಳನ್ನ ಮುಟ್ಟಂಗೂ ಇಲ್ಲ ತಿನ್ನಂಗೂ ಇಲ್ಲ ಅಂತ ಅಣ್ಣನ ರೂಲ್ಸು. ಹೌದಾ? ಮತ್ತು ನನಗೆ ಅಂಗಡಿಲಿ ನಿನ್ಗೇನು ಬೇಕೋ ಎಲ್ಲ ತಿನ್ನು ಪಾರು ಅಂತ ಹೇಳ್ತಾರೆ ನನ್ನ ಗಂಡ. ಅದು ನಿಮಗೆ ಮಾತ್ರ. ಅದಕ್ಕೆ ನಮ್ಮ ಅಣ್ಣ ಅಂಗಡಿಗೆ ಚೇರ್ಮ್ಯಾನ್ ಆದರೆ ನೀವು ಚೇರ್ ವಿಮೆನ್ ಅಲ್ಲ, ಅದಕ್ಕೆ. ಸರಿ ಸರಿ, ಅದಕ್ಕೆ ನಡಿ ಹೋಗುಮ. ಅಕ್ಕ ಏನನ್ನ ಬೇಕಾದ್ರೆ ಹೇಳು. ಅಯ್ಯೋ, ನಾನು ಮನೆಯಲ್ಲೇ ಇರ್ತೀನಲ್ಲ, ನನಗೇನೇ ಬೇಕಿದ್ರು ನಾನು ಇಲ್ಲೇ ಮಾಡ್ಕೋತೀನಿ. ಹೊರಗೆ ಹೋಗ್ತಿರೋದು ನೀವಿಬ್ರು. ಏನೇ ಬೇಕಿದ್ರು ಹೇಳಿ, ಅಂಗಡಿಗೆ ಕಳ್ಸಿಕೊಟ್ಬಿಡ್ತೀನಿ. ಆದ್ರೂ ರತ್ನ, ಮನೇಲಿ ಒಬ್ಳೇ ಇರ್ತಿಯಲ್ಲ, ಬೋರ್ ಆಗಲ್ವಾ? ಅಯ್ಯೋ, ಗೋಡಂಬಿ ಅಣ್ಣ ಇರ್ತಾನಲ್ಲ, ಅದಕ್ಕೆ ನನ್ನಷ್ಟಕ್ಕೆ ನಾನು ಓದ್ಕೊತೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಅಕ್ಕ ಮನೆ ಕಡೆ ಹುಷಾರು. ಗೋಡಂಬಿ ಅಣ್ಣ ಬರ್ತೀವಿ. ಒಂದು ನಿಮಿಷ ರತ್ನ, ಟೇಬಲ್ ಮೇಲೆ ಒಂದು ಶೀಟ್ ಮಾತ್ರೆ ಮತ್ತೆ ಟಾನಿಕ್ ಇಟ್ಟಿದ್ದೀನಿ. ಮಾತ್ರೆನ ಊಟ ಆದ್ಮೇಲೆ ಕೊಡು, ಟಾನಿಕ್ನ ಸಂಜೆ ಕೊಟ್ಬಿಡು. ಅಷ್ಟಲ್ಲಿ ನಾವು ಬಂದ್ಬಿಡ್ತೀವಿ. ಹುಷಾರು. ಗೋಡಂಬಿ ಅಣ್ಣ, ಏನೇ ಬೇಕಿದ್ರು ಸನ್ನೆ ಮಾಡು, ಆಯ್ತಾ? ಅನ್ನಕ್ಕಿಟ್ಟಿದ್ದೀನಿ, ಮೊದಲು ಊಟ ಮಾಡಿ ಮಾತ್ರೆ ತಗೊಂಡು ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಹಾಂ? ಏನೇ ಮಾಡಿದ್ರು ನನ್ನ ಮಗನ ಬಿಡೋದೇ ಇಲ್ಲ ಅಂತೇಳಲ್ಲ. ಅವ್ರಿಬ್ರು ಪಕ್ಕದಲ್ಲಿ ಮಲ್ಕೋಬಾರ್ದು ಅಂತ ಅದು ಏನೇನೆಲ್ಲ ಮಾಡ್ತೀನಿ. ಆದರೆ ಇವಳು ಹೋಗಿ ಹೋಗಿ ಅವನ ಪಕ್ಕಕ್ಕೆ ಮಲ್ಕೋತಾಳೆ. ಮಗಾಗೀಗ ಆಗ್ಬಿಟ್ರೆ ಪಿಂಕಿಗೆ ಏನಂತ ಉತ್ತರ ಕೊಡೋದು? ಇವಳೇನು ಮತ್ತೆ ಇಲ್ಲಿಗೆ ಬರ್ತಾವಳೆ? ಊಟಕ್ಕಿಕ್ಕು ಅಂತಾಳೇನೋ. ಯಾಕೆ ಬೇಕಾಮೇಲೆ ಬಾಲ ಹಿಡ್ದು ಯಜ್ಞ ಎತ್ತು ಬಿಸಾಕ್ದಂಗೆ ನಾನು ಬಿಸಾಕ್ಬಿಟ್ಟಾಳು. ಕೇಳ್ದಾಗ ಅನ್ನಕ್ಕೆ ಇಟ್ಕೊಡ್ತೀನಿ ಅಷ್ಟೇ. ಅತ್ತೆ, ನಾನು ಸೀನನ್ ಪಕ್ಕ ಮಲ್ಕೊಂಡ್ರೆ ನಿಮ್ಗೇನ್ ಸಮಸ್ಯೆ? ಪ್ರಶ್ನೆ ಕೇಳಂಗ ಆಗ್ಬಿಟ್ಲು. ಇಷ್ಟ ದಿನ ಇಲಿ ಮರಿಯಂಗಿದ್ದೆ, ಈಗ ಊಟಕ್ಕಿಟ್ಟು ತುತ್ತಿಕ್ಕಿದ ತಕ್ಷಣ ಸದ್ರ ಮಾಡ್ಕೊಂಡಿದ್ಯಾ? ಅದೇ ಈ ಹತ್ರ ಸದ್ರ ಎಲ್ಲ ಇದ್ರೆ ನಿಮ್ಗೇನ್ ಪ್ರಾಬ್ಲಮ್ ಅಂತ. ಓಹೋ, ಅತ್ತೆ ಅಂತ ಅತ್ತೆ? ಯಾವಳ ಅತ್ತೆ? ಹಂಗ್ ಕರಿಬೇಡ ಅಂತ ಹೇಳಿಲ್ಲ ನಿನ್ಗೆ? ತಲೆ ತಿನ್ಬೇಡ, ಸುಮ್ಮನೆ ಹೋಗು. ನಾವು ದೇವ್ರು ದಿಂಡ್ರು ಭಯ ಭಕ್ತಿ ಅಂತ ಇರೋ ಹೊತ್ತಿಗೆ ತಟ್ಟೆಗೆ ಅನ್ನಕ್ಕಿಟ್ಟು ತುತ್ತಿಟ್ಟಿದ್ದೀನಿ. ಅದಕ್ಕೆ ಏನೋ ಲೀಲಾ ಸದ್ರ ಬಿಟ್ಟವಳೆ ಅಂತ ಅನ್ಕೋಬೇಡ. ಈಗೇನು ಊಟಕ್ಕೆ ತಾನೆ ಇಡ್ತೀನಿ, ಬಾ. ಗುರಾಯಿಸೋದೆಲ್ಲ ಇಟ್ಕೋಬೇಡ. ನಾನು ಗುರಾಯಿಸ್ತಾ ಇಲ್ಲ, ನೋಡ್ತಾ ಇದ್ದೀನಿ. ಅಲ್ಲ ಕಣೆ, ಮೊದ್ಲೆಲ್ಲ ಕುನ್ನಿ ಮರಿಯಂಗಿದ್ದೆ, ಈಗ ಇದ್ಕಿದಂಗೆ ಭಾರಿ ಆಡ್ತೀಯಲ್ಲ ನೀನು.
ಅಯ್ಯೋ ನಾನು ಹೇಳಲಿಲ್ವಾ ಅತ್ತೆ, ನಂಗೆ ಹಸುವಾದ್ರೆ ನಾನು ಸ್ವಲ್ಪ ಹಿಂಗೆ ಕೋಪ ಹಸು ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ. ನೀವೇನಾದರೂ ನಂಗೆ ಊಟಕ್ಕೆ ಹಾಕ್ತಾ ಇದ್ರೆ ಒಳ್ಳೆ ಬೆಕ್ಕಿನ ಮರಿತರ ಇರ್ತೀನಿ, ಇಲ್ಲ ಅಂದರೆ ಸ್ವಲ್ಪ ತಿಕ್ಲೇ ಇರುತ್ತೆ ನನಗೆ. ನೋಡು, ಭಾರಿ ಆಡ್ತಿದ್ಯಾ. ನೆನ್ನೆ ಏನೋ ಪಾಪ ಅಂತ ಬಿಟ್ಟಿದ್ದೀನಿ, ಇವತ್ತು ಹಂಗೆ ಆಡಿರೆ ಸುಮ್ಮನೆ ಬಿಡಕ್ಕಿಲ್ಲ. ಅತ್ತೆ, ನಾನು ಕೇಳ್ತಾನೇ ಇದ್ದೀನಿ, ನನ್ನ ನಿಮ್ಮ ಮಧ್ಯೆ ಯಾವುದೇ ಥರದ ಸಮಸ್ಯೆ ಇಲ್ಲ. ಆದರೆ ನೀವು ನನ್ನನ್ನು ನೋಡಿದ್ರೆ ಹಿಂಗೆ ಉರಿತೀರಾ ಯಾಕೆ? ಅದೇನಿದೆ ಹೇಳಿ, ತಿಳ್ಕೊತೀನಿ. ತಿದ್ಕೊಳಕ್ಕಾದ್ರೆ ತಿದ್ಕೋತೀನಿ. ತಿತ್ಕೊಳ್ಳೋದ? ಅವ ತಾಯಿ, ಇದು ತಿತ್ಕೊಳ್ಳೋ ವಿಷಯ ಅಲ್ಲ. ಇಷ್ಟು ದಿನ ನಿನ್ಗೊಂದು ವಿಷಯ ಹೇಳಿಲ್ಲ, ಈಗ ಹೇಳ್ತೀನಿ, ಕೇಳಿಸ್ಕೊ. ನನಗೆ ನಿನ್ನ ಮಕ ಕಂಡ್ರೇನೆ ಆಗಲ್ಲ. ಫಸ್ಟ್ ಟೈಮ್ ಮಾವ ಇಲ್ಲದೆ ಅಂಗಡಿಲಿ ವ್ಯಾಪಾರ ಮಾಡೋಕ್ಕೆ ಬಂದಿದ್ದೀವಿ. ಮಾವ ವಾಪಸ್ ಬಂದು ಎಷ್ಟು ಕಲೆಕ್ಷನ್ ಆಯಿತು ಅಂತ ಕೇಳಿದಾಗ ನಾವು ಕೊಡೋ ಉತ್ತರದಿಂದ ಮಾವಂಗೆ ತುಂಬ ಖುಷಿ ಆಗಬೇಕು. ನನಗಂತೂ ಈ ವ್ಯಾಪಾರ ಎಲ್ಲ ಬರೋದೇ ಇಲ್ಲ, ಆದರೆ ಎಲ್ಲೂ ಏನೂ ತಪ್ಪಾಗ್ದಲೆ ಎಲ್ಲ ಈಸಿಯಾಗಿ ಹೋಗೋ ಥರ ನೋಡ್ಕೊಳಮ್ಮ. ಇವತ್ತು ನನ್ನ ಜೊತೆ ನಿಂತ್ಕೊಂಡು ಅಂಗಡಿ ವ್ಯಾಪಾರನೆಲ್ಲ ನೀನೇ ನಡೆಸ್ಕೊಡ್ಬೇಕು. ಏನು ರಾಣಿ ಹಾಗೆ ನೋಡ್ತಿದ್ಯಾ? ಅದಕ್ಕೆ ಯಾಕೆ ನೀನು ಹಿಂಗೆ ಹಿಂಗೆ ಅಂದರೆ ಹಿಂಗೆ ಆಟೊಂದು ಓದಿದ್ಯಾ, ಚೂರು ಅಹಂಕಾರ ಇಲ್ಲ. ಏಟ್ ಮುದ್ದಾಗಿದ್ಯಾ, ಚೂರು ಜಂಬ ಇಲ್ಲ. ಆಟೊಂದು ದೊಡ್ಡ ಮನೆಯಿಂದ ಬಂದ್ರೂ ಚೂರು ಗರ್ವನೇ ತೋರ್ಸಕ್ಕಿಲ್ಲ. ಯಾರೇ ಬಂದ್ರೂ ಅವ್ರ ಜೊತೆ ಅವ್ರಾಗೆ ಇದ್ಬಿಡ್ತೀಯಲ್ಲ, ಅದು ಹೆಂಗೆ ಅದಕ್ಕೆ ಇದೆಲ್ಲ ಸಾಧ್ಯ? ರಾಣಿ, ನಾವು ಎಷ್ಟೇ ಬುದ್ಧಿವಂತರಾಗಿದ್ರು ಆ ಬುದ್ಧಿನ ನಾವು ಒಳ್ಳೆತನಕ್ಕೆ ಬಳಸ್ಕೋತೀವ, ಕೆಟ್ಟದಕ್ಕೆ ಬಳಸ್ಕೊಳ್ತೀವ ಅನ್ನೋದು ಮುಖ್ಯ. ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ನೋದಕ್ಕಿಂತ ನಾವು ಆ ದುಡ್ಡನ್ನ ಹೆಂಗೆ ದುಡ್ದಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ನಾವು ಎಷ್ಟು ಚೆನ್ನಾಗಿದ್ದೀವಿ ಅನ್ನೋದಕ್ಕಿಂತ ನಾವು ಇನ್ನೊಬ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ಈ ಆಸ್ತಿ, ಅಂತಸ್ತು, ಅಂದ, ಚಂದ ಇದೆಲ್ಲದಕ್ಕಿಂತ ಗುಣ ತುಂಬ ಮುಖ್ಯ. ಇದೆಲ್ಲ ಕಾಲಕ್ಕೆ ತಕ್ಕಂಗೆ ಕರ್ಗೆ ಹೋಗುತ್ತೆ, ಆದರೆ ಗುಣ ಶಾಶ್ವತವಾಗಿರುತ್ತೆ. ಕೆಲವರಿಗೆ ವಿದ್ಯೆ ಬುದ್ಧಿ ಏನೂ ಇರಲ್ಲ, ಆದರೆ ಮನಸ್ಸಲ್ಲಿ ಚಿನ್ನದಂಥ ಗುಣ ಇರುತ್ತೆ. ಜಗತ್ತು ನಮ್ಮನ್ನು ಹೇಗೆ ನೋಡ್ತಿದೆ ಅನ್ನೋದಕ್ಕಿಂತ ನಾವು ಜಗತ್ತನ್ನ ಹೇಗೆ ನೋಡ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಇದೆ ಸುಖವಾದ ಜೀವನಕ್ಕೆ ಸುಲಭವಾದ ಸೂತ್ರ. ಯಾರು ಇದ್ದೀರಾ ಮನೇಲಿ? ಇವಾಗ ನಾನು ಏನು ಮಾಡಲಿ? ಅವನ ಒಳಗೆ ಕರಿಬೇಕಾ ಬೇಡವೋ? ಮನೇಲಿ ಬೇರೆ ಯಾರೂ ಇಲ್ಲ, ಯಾಕೋ ಭಯ ಆಗ್ತಿದೆಯಲ್ಲ, ಏನು ಮಾಡೋದು? ರತ್ನೆ, ಮನೇಲಿ ಯಾರಿಲ್ಲ ಅಂತ ಗೊತ್ತಿದ್ದೆಯ ನಾನು ಇಲ್ಲಿಗೆ ಬಂದಿರೋದು. ನಾನು ಮಾತಾಡಿಸ್ಬೇಕಾ ಬ್ಯಾಡವಾ ಅಂತ ಯೋಚನೆ ಮಾಡ್ತಿದ್ಯಾ? ಮಾಡು ಮಾಡು, ನೀನು ಯಾವ್ಯಾವ ಹೆಜ್ಜೆ ಎಲ್ಲೆಲ್ಲಿ ಮಡಗ್ತೀಯ ಅಂತ ನನಗೆ ಮೊದಲೇ ಗೊತ್ತಾಯ್ತು ಕಣೆ. ಅಲ್ಲ, ಬಾಗಿಲು ತೆಗ್ದೈತೆ, ಯಾರು ಕಾಣ್ತಾನೆ ಇಲ್ವಲ್ಲ? ಯಾರಿದ್ದೀರಾ ಮನೇಲಿ? ಹೋಗ್ಬಿಡ್ಲ? ಶತ್ರುಗಳು ನಮ್ಮ ಮನೆ ಬಾಗಿಲಿಗೆ ಬಂದರೂ ಅವ್ರನ್ನ ಕರೆದು ಕೂಸಿ ನೀರಾದರೂ ಕೊಡಬೇಕು ಕಣವ. ನಾವು ಧರ್ಮನ್ ಕಾದ್ರೆ ಧರ್ಮ ನಮ್ಮನ್ನು ಕಾಯ್ತದೆ. ಮನೇಲಿ ಯಾರು ಇಲ್ಲ ಅನ್ಸ್ತದೆ. ಪಶು ಒಳಗ್ಬಾ. ಮನೆಯವರೆಲ್ಲ ಆಚೆ ಹೋಗಿದ್ದಾರೆ, ಗೋಡಂಬಿ ಅಣ್ಣ ಒಬ್ಬನೇ ಇರೋದು. ಗೋಡಂಬಿನ ನೋಡುಮ ಅಂತ ಬಂದೆ, ಹಂಗಾರೆ ಬೇಡ ಬಿಡು, ನಾನು ಆಮ್ಯಾಕೆ ಬರ್ತೀನಿ. ತಗ, ಇದನ್ನ ಗೋಡಂಬಿ ಕೊಟ್ಬಿಡು. ಗೋಡಂಬಿ ಅಣ್ಣ ಅಂತಾನೆ ನೋಡಕ್ಕೆ ಬಂದಿರೋದು, ನೋಡ್ಕೊಂಡು ಹೋಗು.
ಒಳಗ್ ಬಾ. ಮನೆ ಸೊಸೆಯಾಗಿ ಬರ್ಬೇಕಾದವಳು ತೆಳ್ಳಗೆ ಬೆಳ್ಳಗೆ ಲಂಡನ್ ರಾಣಿ ತರ ಇರಬೇಕು ಅಂತ ಕನ್ಸು ಕಟ್ಕೊಂಡಿದ್ದೆ. ಆದ್ರೆ ಅವನಲ್ಲ ನನ್ನ ಗಂಡ. ಇದ್ಕಿದ್ದಂಗೆ ಸೀನನ್ ಕೈಯಲ್ಲಿ ನಿನ್ ಕೊರಳಿಗೆ ತಾಳಿ ಕಟ್ಟಿಸ್ಬಿಟ್ಟ. ಅಷ್ಟು ಜನ ಇದ್ರು, ನನ್ನ ಗಂಡಂಗೆ ಸಿಟ್ಟಿತ್ತು. ಅದಕ್ಕೆಯ ಬಾಯಿ ಮುಚ್ಕೊಂಡು ಸುಮ್ಮನಿದ್ದೆ. ನಾನು ಸತ್ರು ನಿನ್ನೊಂದು ಸೊಸೆ ಅಂತ ಒಪ್ಕೊಳ್ಳಲ್ಲ ಕಣೆ. ಇಷ್ಟು ದಿನ ಈ ಲೀಲಾ ಯಾಕೆ ಹಿಂಗೆ ಆಡ್ತಾವಳೆ ಅಂತ ನಿಂಗೆ ಅನ್ಸಿರ್ಬೇಕು ಅಲ್ವಾ? ಅದಕ್ಕೆ ಇದೇ ಕಾರಣ ಕಣೆ. ನಿನ್ನಂತ ಡುಂಬಿನ ನಾನು ಹೆಂಗೆ ಸೊಸೆ ಅಂತ ಒಪ್ಕೊಳ್ಳಿ? ನಿನ್ನು ಸೀನನ್ನು ಜೊತೆಲಿ ನಿಲ್ಸಿದ್ರೆ ಜೋಡಿ ಅಂತಾರ ಜನ. ಆಕಳ ಚಪ್ಪಲಿಗೆನೆ ಜೋಡಿ ಚೆನ್ನಾಗಿರ್ಲಿ ಅಂತ ನೋಡ್ತೀವಿ, ಅಂತದ್ರಲ್ಲಿ ಕಟ್ಕಳ ಹೆಂಡತಿ ಚೆನ್ನಾಗಿರ್ಬಾರ್ದಾ? ನೀನು ಅದೇನೇ ಆಗಿರು, ಅದೆಷ್ಟೇ ಒಳ್ಳೆತನ ತೋರಿಸು, ನಾನು ನಿನ್ನನ್ನ ಸೊಸೆ ಅಂತ ಒಪ್ಕೊಳಕ್ ಆಗಕ್ಕಿಲ್ಲ. ನನ್ನ ಮಗ ನಿನ್ನ ಹೆಂಡತಿ ಅಂತ ಒಪ್ಕೊಳಕ್ ಆಗಕ್ಕಿಲ್ಲ. ಇದೇ ಸತ್ಯ ಸತ್ಯ ಸತ್ಯ. ಏನಾರ ಈ ವಿಷಯನೆಲ್ಲ ನಿಮ್ಮ ಮಾವನ್ ತಾವ್ ಹೇಳಿದ್ರೆ ಉಸಿರು ತೆಗೆದು ಬಿಡ್ತೀನಿ. ಬೇಕಲ್ಲ ನಾನು ನೀರು ತರ್ತೀನಿ. ನೋಡ್ಲ ಗೋಡಂಬಿ, ನಿನ್ನ ಮುಗ್ಸಕ್ಕೆ ಏನೇನೆಲ್ಲ ಸಾಹಸ ಮಾಡಬೇಕು. ಸಾಯಿ ಮಗನೇ. ಗೋಡಂಬಿ ಗೋಡಂಬಿ ಏ ಗೋಡಂಬಿ, ಇಲ್ಲ ಏನಾಯ್ತು? ಯಾಕ್ಲ ಗೋಡಂಬಿ ಪದೇ ಪದೇ ಯಾಕ್ಲ ಹಿಂಗೆ ಆಡಿ? ಒಂದ್ ಮಾತು ಬಾಯ್ಬಿಟ್ಟು ಆಡಕ್ಕಿಲ್ವಲ್ಲ. ಆದ್ರೂ ಅದ್ಯಾವ್ರಿಗೆ ಒಂಚೂರು ಕರುಣೆ ಇಲ್ಲಕ್ಕಲ್ಲ. ಮನೆಗೆ ಬಂದಿದ್ದಾನೆ, ಒಂದು ಲೋಟ ಕಾಫಿನಾದರೂ ಇಡ್ತೀನಿ. ಒಂದು ನಿಮಿಷ ಬಂದೆ. ರತ್ನ ಕಾಪಿ ಇಡಕ್ಕೋದ? ನಂಗೆ ಗೊತ್ತು ರತ್ನ, ನಿಮ್ಮ ಮನೆಗೆ ಬಂದವನಿಗೆ ಕಾಪಿನೂ ಕೊಡದೆ ನೀವು ಕಳ್ಸಕ್ಕಿಲ್ಲ ಅಂತ. ಅದನ್ನೆಲ್ಲ ತಿಳ್ಕೊಂಡೆಯಾ ಪ್ಲಾನ್ ಮಾಡಿ ಬಂದಿರೋದು. ರತ್ನ ಕಾಪಿ ಮಾಡಬೇಡ, ಹಾಲನ್ನ ಉಳಿಸ್ಕ. ಈ ಗೋಡಂಬಿ ಹಾಲು ತುಪ್ಪಕ್ಕೆ ಬೇಕಾಯ್ತದೆ. ಗೋಡಂಬಿ
ಇವನ್ ವರ್ತನೆನೇ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಿಲ್ವಲ್ಲಪ್ಪ. ಇವನು ನಿಜವಾಗ್ಲೂ ಚೇಂಜ್ ಆಗಿದ್ದಾನ ಅಥವಾ ನಾಟಕ ಏನಾದರೂ ಮಾಡ್ತಿದ್ದಾನ? ಸಾಯಿ ಮಗನೇ. ಅಥವಾ ಬದಲಾಗಿರೋದೇ ನಿಜ ಆದರೆ ಯಾಕೆ ಬದಲಾಗಬೇಕು ಅರ್ಥನೇ ಆಗ್ತಿಲ್ಲ.